ಅದರಂತೆ ರಿಪೋರ್ಟ್ ರೆಡಿ ಆಗಿದೆ. ಚೆಕ್ ಪಾರ್ಕ್ಗಳ ಒತ್ತುವರಿ ಮತ್ತು ಸರ್ಕಾರದ ತಪ್ಪುಗಳು ವರದಿಯಲ್ಲಿ ಬಹಿರಂಗವಾಗಿದೆ. ಬಿಬಿಎಂಪಿಗೆ ವಿಸ್ತೃತ ವರದಿಯನ್ನ ಸಲ್ಲಿಸಿದ್ದಾರೆ ಮುನೀಶ್ ಮೌದ್ಗಿಲ್ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ. ಜಲಾವೃತ ತಡೆಗೆ ಒಳಚರಂಡಿ ಮತ್ತು ನೀರುಗಾಲುವೆ ಯೋಜನೆ ರೂಪಿಸುವ ಬಗ್ಗೆ ಸಲಹೆಯನ್ನ ಕೂಡ ನೀಡಲಾಗಿದೆ. ರಾಜಕಾಲುವೆಗಳ ಬಫರ್ ಝೋನ್ ಮತ್ತು ನೀರುಗಾಲುವೆಗಳ ಒತ್ತುವರಿ ಕಾರಣ ಅಂತ ಹೇಳಿ ಈ ರಿಪೋರ್ಟ್ನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖ ಕೂಡ ಆಗಿದೆ. ಕೆಐಎಡಿಬಿ ಮತ್ತು ಟೌನ್ ಪ್ಲಾನಿಂಗ್ ಇಲಾಖೆ ನಿರ್ಲಕ್ಷ್ಯವೂ ಕೂಡ ವರದಿಯಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಹಾಗಿದ್ರೆ ಈ ಒಂದು ರಿಪೋರ್ಟ್ನಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಹಲವು ನೀರುಗಾಲುವೆಗಳು ಮತ್ತು ಬಫರ್ ಝೋನ್ ಅತಿಕ್ರಮಣ ಮಾಡಿ ಕಟ್ಟಡಗಳನ್ನ ನಿರ್ಮಾಣ ಮಾಡಲಾಗಿದೆ. ಮತ್ತು ನೀರು ಎಲ್ಲಿಂದ ಹೋಗುತ್ತೆ? ಸಹಜವಾಗಿಯೇ ನೀರು ನಿಂತ್ಕೊಳ್ಳುತ್ತೆ. ಸ್ಯಾಟಲೈಟ್ ಇಮೇಜಸ್ ಅಸ್ಪಷ್ಟತೆಯಿಂದ ಒತ್ತುವರಿ ಕಟ್ಟಡಗಳ ಗುರುತು ಅಸಾಧ್ಯ. ಸೊ ಸರ್ಕಾರವೇ ನೀರಿನ ಚರಂಡಿಗಳನ್ನ 2020ರಲ್ಲಿ ಮಾರಾಟ ಮಾಡಿದೆ ಅಂತ ಹೇಳಿ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ನೀರುಗಾಲುವೆಗಳನ್ನು MS ಮಾನ್ಪೋ ಎಂಬಾರೇಸ್ ಮಾನ್ಯತಾ ಮತ್ತು MS ABC ಟೆಕ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ಬ್ಲಾಕ್ ಮಾಡಿದೆ. ಇತರರು ಕೂಡ ಕಟ್ಟಡಗಳನ್ನು ನಿರ್ಮಿಸಿ ಕಾಲುವೆಗಳನ್ನು ಬ್ಲಾಕ್ ಮಾಡಿದ್ದಾರೆ. ಚರಂಡಿಗಳ ಮೇಲೂ ಕಟ್ಟಡಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ರಾಜಕಾಲುವೆ ಸಂಪರ್ಕಿಸುವ ನೀರುಗಾಲುವೆಗಳ ನಿರ್ಮಾಣ ಅತ್ಯಗತ್ಯವಾಗಿದೆ. ಇದೀಗ ಇದರ ಸಂಪೂರ್ಣ ವೆಚ್ಚ ಒತ್ತುವರಿ ಮಾಡಿರುವಂತಹ ಖಾಸಗಿ ಕಂಪನಿಗಳೇ ಭರಿಸಬೇಕು. ಹೌದು, ಅವರೇ ತಾನೇ ಇದೀಗ ಆ ಚರಂಡಿಗಳೆಲ್ಲ ಹಾಳು ಮಾಡಿರೋದು. ಸೊ ಚರಂಡಿಗಳನ್ನ ಹಾಳು ಮಾಡಿ ಅದ್ರ ಮೇಲೆ ಕಟ್ಟಡಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಖಾಸಗಿ ಕಂಪನಿಗಳೇ ಇದೀಗ ಒತ್ತುವರಿ ಮಾಡಿರುವಂತಹ ವೆಚ್ಚವನ್ನ ಅವರೇ ಭರಿಸಬೇಕಾಗಿದೆ.